ಹಲೋ ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ಕರಿಯರ್ ಬೂಸ್ಟರ್ ಕನ್ನಡ ಯೂಟ್ಯೂಬ್ ಚಾನಲನ್ನು. ಸ್ನೇಹಿತರೆ, ಯಾರೆಲ್ಲ ಮೊದಲನೇ ಬಾರಿಗೆ ನಮ್ಮ ಚಾನಲ್ಗೆ ತಾವು ಭೇಟಿ ಕೊಟ್ಟಿದ್ದೀರಾ ದಯಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಸ್ನೇಹಿತರೆ. ಹಾಗೆಯೇ ತಮಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಸಹ ಮರಿಬೇಡಿ. ಸ್ನೇಹಿತರೆ, UGC ಬಂದಾಗುತ್ತಾ? ಇದಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸರ್ಕಾರದಿಂದ ಒಂದು ಮಹತ್ವದ ಬೆಳವಣಿಗೆ ನಡೀತಾ ಇದೆ ಸ್ನೇಹಿತರೆ. ಅದು ಏನು ಅಂತಕ್ಕಂಥದ್ದನ್ನು ನಾವು ಇಲ್ಲಿ ನೋಡ್ತಾ ಹೋಗೋಣ. ಸ್ನೇಹಿತರೆ, ಸ್ಕಿಪ್ ಮಾಡದೆ ಈ ವಿಡಿಯೋನ ಕೊನೆ ತನಕ ತಾವು ಮಿಸ್ ಮಾಡದೆ ನೋಡಿದರೆ ಖಂಡಿತವಾಗ್ಲೂ ಇದಕ್ಕೆ ಸಂಬಂಧಪಟ್ಟಂಥ ಸಂಪೂರ್ಣ ಮಾಹಿತಿ ತಮಗೆ ಸಿಗುತ್ತೆ. ಬನ್ನಿ ತಡ ಮಾಡದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸ್ನೇಹಿತರೆ, ತಾವಿಲ್ಲಿ ನೋಡ್ತಾ ಇದ್ದೀರಾ ದ ಇಂಡಿಯನ್ ಎಕ್ಸ್‌ಪ್ರೆಸ್ ಅಂತಕ್ಕಂತಹ ಒಂದು ಆರ್ಟಿಕಲಲ್ಲಿ ಪ್ರಕಟ ಆಗಿರತಕ್ಕಂತಹ ಒಂದು ಅಧಿಕೃತ ಮಾಹಿತಿ ಇದಾಗಿರುತ್ತೆ ಸ್ನೇಹಿತರೆ. ಚಳಿಗಾಲದ ಅಧಿವೇಶನಕ್ಕೋಸ್ಕರ ಕೇಂದ್ರ ಸರ್ಕಾರ ಡಿಸೆಂಬರ್ 1ರಿಂದ ಸಿದ್ಧತೆಯನ್ನು ನಡೆಸಿಕೊಂಡಿದೆ ಸ್ನೇಹಿತರೆ. ಅದಕ್ಕೆ ಸಂಬಂಧಪಟ್ಟಂತಹ ಒಂದು ಮಹತ್ವದ ಬಿಲ್ಲನ್ನು ಈಗ ಪಾಸ್ ಮಾಡೋದಕ್ಕೆ ಸಿದ್ಧತೆಗಳು ನಡೆದಿವೆ. ಅದು ಏನಂತಕ್ಕಂಥದ್ದನ್ನು ನಾವು ನೋಡ್ತಾ ಹೋಗೋಣ. ತಾವಿಲ್ಲಿ ನೋಡ್ತಾ ಇದ್ದೀರಾ ಒಂದು ಟೈಟಲ್ ಇದೆ, ಪಾರ್ಲಿಮೆಂಟ್ ಟು ಟೇಕ್ ಅಪ್ ಬಿಲ್ ರಿಪ್ಲೇಸಿಂಗ್ UGC, AICTE, NCTE ವಿತ್ ಸಿಂಗಲ್ ರೆಗ್ಯುಲೇಟರ್. ಅಂದರೆ UGC ಮತ್ತು AICTE, NCTEಗಳನ್ನು ಮರ್ಜ್ ಮಾಡಿ ಒಂದೇ ಸ್ವಾಯತ್ತ ಸಂಸ್ಥೆಯನ್ನು ಒಂದು ಅಧಿಕೃತವಾದ ಒಂದು ರೆಗ್ಯುಲೇಟರ್ ಬಾಡಿಯನ್ನು ಸ್ಥಾಪಿಸಬೇಕು ಅಂತಕ್ಕಂಥದ್ದು ಕೇಂದ್ರ ಸರ್ಕಾರದ ಮಹತ್ವದ ಒಂದು ಬಿಲ್ ಆಗಿರುತ್ತೆ ಸ್ನೇಹಿತರೆ. ಈ ಒಂದು ಬಿಲ್ಲನ್ನು ಸಂಸತ್ನಲ್ಲಿ ಪಾಸ್ ಮಾಡೋದಕ್ಕೋಸ್ಕರ ಎಲ್ಲ ಸಿದ್ಧತೆಗಳು ಈಗಾಗಲೇ ತಯಾರಾಗಿದೆ. ಹಾಗಿದ್ರೆ UGC ಇನ್ಮೇಲೆ ಇರಲ್ವಾ? ಖಂಡಿತವಾಗಿಯೂ ಇರಲ್ಲ. ಯಾಕಂತ ಹೇಳಿದರೆ UGC ಮತ್ತು AICTE, NCTEಗಳನ್ನು ಏನು ಸ್ವತಂತ್ರವಾಗಿ ಆಯಾ ಒಂದು ಇಲಾಖೆಗಳು ಕಾರ್ಯನಿರ್ವಹಿಸ್ತಿದ್ವು. ಅವೆಲ್ಲವರ ಒಂದು ಇಲಾಖೆಗಳ ಒಂದು ಉದ್ದೇಶ ಮೇನ್ ಆಗಿ ಏನಿತ್ತು ಅಂತ ಹೇಳಿದರೆ ಶಿಕ್ಷಣಕ್ಕೆ ಸಂಬಂಧಪಟ್ಟಂಗೆ ಇತ್ತು. ಕೆಲವೊಂದು ತಾಂತ್ರಿಕ ಶಿಕ್ಷಣ ಮತ್ತು UGC ಅಂತಕ್ಕಂಥದ್ದು ನಾನ್ ಟೆಕ್ನಿಕಲ್ ಟೀಚಿಂಗ್ ಸ್ಟಾಫ್ಗೆ ಸಂಬಂಧಪಟ್ಟಂತಹ ಒಂದು ಅಧಿಕೃತವಾದ ಒಂದು ಸ್ವಾಯತ್ತ ಸಂಸ್ಥೆಯಾಗಿತ್ತು. ಹಾಗೆಯೇ NCTEಯು ಕೂಡ ಒಂದು ಟೀಚರ್ ಎಜುಕೇಷನ್ಗೆ ಸಂಬಂಧಪಟ್ಟಂತಹ ಒಂದು ಸಂಸ್ಥೆಯಾಗಿರುತ್ತೆ. ಈ ಮೂರುಗಳನ್ನು ಮರ್ಜ್ ಮಾಡಿ ಒಂದೇ ಏಕೀಕೃತ ಒಂದು ರೆಗ್ಯುಲೇಟರ್ ಬಾಡಿಯನ್ನು ಸ್ಥಾಪಿಸಬೇಕು ಅಂತಕ್ಕಂಥದ್ದು ಈ ಒಂದು ಬಿಲ್ನ ಉದ್ದೇಶ ಆಗಿರುತ್ತೆ ಸ್ನೇಹಿತರೆ. ಹಾಗಾಗಿ ಏನಿದು ಅಂತಕ್ಕಂಥದ್ದನ್ನು ನಾವು ನೋಡ್ತಾ ಹೋಗೋಣ. ತಾವಿಲ್ಲಿ ನೋಡ್ತಾ ಇದ್ದೀರಾ, ವೈಲ್ ದಿ UGC ಓವರ್ಸೀಸ್ ನಾನ್ ಟೆಕ್ನಿಕಲ್ ಹೈಯರ್ ಎಜುಕೇಷನ್. ಅಂದರೆ UGC ಅಂತಕ್ಕಂಥದ್ದು ಒಂದು ಬೋಧಕೇತರ ಹೈಯರ್ ಎಜುಕೇಷನ್ ಅಂದರೆ ಉನ್ನತ ಶಿಕ್ಷಣಕ್ಕೆ ಸಂಬಂಧಪಟ್ಟಂತಹ ಬೋಧಕೇತರ ಸಿಬ್ಬಂದಿಗಳನ್ನು ನೇಮಕಾತಿ ಮಾಡೋದಕ್ಕೋಸ್ಕರ ಇರತಕ್ಕಂತಹ ಒಂದು ಸ್ವಾಯತ್ತ ಸಂಸ್ಥೆಯಾಗಿರುತ್ತೆ. ಹಾಗೆಯೇ ದಿ ACTE ಓವರ್ಸೀಸ್ ಟೆಕ್ನಿಕಲ್ ಎಜುಕೇಷನ್ ಅಂದರೆ ತಾಂತ್ರಿಕ ಶಿಕ್ಷಣಕ್ಕೆ ಸಂಬಂಧಪಟ್ಟಂತಹ ಒಂದು ರೆಗ್ಯುಲೇಟರ್ ಬಾಡಿ AICTE ಆಗಿರುತ್ತೆ. ಹಾಗೆಯೇ ಆ್ಯಂಡ್ ದಿ NCTE ಈಸ್ ದಿ ರೆಗ್ಯುಲೇಟರ್ ಬಾಡಿ ಫಾರ್ ಟೀಚರ್ಸ್ ಎಜುಕೇಷನ್. ಅಂದರೆ ಶಿಕ್ಷಕರ ಒಂದು ಶೈಕ್ಷಣಿಕ ಚಟುವಟಿಕೆಗಳಿಗೆ ಸಂಬಂಧಪಟ್ಟಂತೆ ಕೇಂದ್ರ ಮಟ್ಟದಲ್ಲಿ NCTE ಕಾರ್ಯನಿರ್ವಹಿಸ್ತಾ ಇದೆ. ಇವು ಮೂರನ್ನು ಕೂಡ ಈಗ ಕೇಂದ್ರ ಸರ್ಕಾರದ ಒಂದು ಏನು ಮಹತ್ವದ ಬಿಲ್ ಇದೆ, ಆ ಬಿಲ್ಲಲ್ಲಿ ಮೂರುಗಳನ್ನು ಮರ್ಜ್ ಮಾಡಿ ಒಂದು ಏಕೀಕೃತ ಸಹಾಯತ ಸಂಸ್ಥೆಯನ್ನು ಸ್ಥಾಪಿಸಬೇಕು ಅಂತಕ್ಕಂಥದ್ದು ಈ ಬಿಲ್ನ ಉದ್ದೇಶ ಆಗಿರುತ್ತೆ ಸ್ನೇಹಿತರೆ. ಹಾಗಿದ್ರೆ UGC ಇನ್ಮೇಲೆ ಇರಲ್ವಾ? ಖಂಡಿತವಾಗ್ಲೂ ಇರಲ್ಲ. ಇಲ್ಲಿ ನೋಡಿ, ಎ ಬಿಲ್ ಟು ಎಸ್ಟಾಬ್ಲಿಷ್ಡ್ ಎ ಹೈಯರ್ ಎಜುಕೇಷನ್ ರೆಗ್ಯುಲೇಟರ್ ವಿಚ್ ವಿಲ್ ರೀಪ್ಲೇಸ್ ಆರ್ಗನೈಜೇಷನ್. ಅಂದರೆ ಆ ಮೂರು ಸ್ವಾಯತ್ತ ಸಂಸ್ಥೆಗಳನ್ನು ರೀಪ್ಲೇಸ್ ಮಾಡಿ ಸಚ್ ಆಸ್ ದಿ ಯೂನಿವರ್ಸಿಟಿ ಗ್ರ್ಯಾಂಟ್ ಕಮಿಷನ್ ಈಸ್ ಶೆಡ್ಯೂಲ್ಡ್ ಫಾರ್ ಇಂಟ್ರೊಡಕ್ಷನ್ ಡ್ಯೂರಿಂಗ್ ದಿ ವಿಂಟರ್ ಸೆಷನ್ ಆಫ್ ಪಾರ್ಲಿಮೆಂಟ್ ಬಿಗಿನಿಂಗ್ ಆನ್ ಡಿಸೆಂಬರ್ 1. ನೋಡಿದ್ರಲ್ಲ, ಡಿಸೆಂಬರ್ 1ರಿಂದ ಸ್ಟಾರ್ಟ್ ಆಗ್ತಕ್ಕಂತಹ ಕೇಂದ್ರ ಸರ್ಕಾರದ ಚಳಿಗಾಲದ ಅಧಿವೇಶನದಲ್ಲಿ ಈ ಒಂದು UGCಗೆ ಸಂಬಂಧಪಟ್ಟಂತಹ ಒಂದು ಮಹತ್ವದ ಬಿಲ್ಲನ್ನು ಚರ್ಚೆ ಮಾಡಲಾಗುತ್ತೆ ಸ್ನೇಹಿತರೆ. ಚರ್ಚೆ ಮಾಡಿದ ನಂತರ ಒಂದು ಸಂಸತ್ನಲ್ಲಿ ಅನುಮೋದನೆ ತೆಗೆದುಕೊಳ್ಳೋದಕ್ಕೆ ಭರದ ಸಿದ್ಧತೆಗಳು ಈಗಾಗಲೇ ನಡೆದಿರುತ್ತವೆ ಸ್ನೇಹಿತರೆ. ಹಾಗಾಗಿ ಈ ಒಂದು UGC ಅಂತಕ್ಕಂಥದ್ದು ಇನ್ನು ನೆನಪು ಮಾತ್ರ ಆಗ್ತಕ್ಕಂಥದ್ದು, ತುಂಬ ಅತಿ ಹತ್ತಿರವಾಗ್ತಕ್ಕಂತಹ ಒಂದು ಸುದ್ದಿ ಇದು. ಹಾಗಿದ್ರೆ ಅದು ರೆಗ್ಯುಲೇಟರ್ ಬಾಡಿ ಮೂರುಗಳನ್ನ ಮರ್ಜ್ ಮಾಡಿದರೆ ಯಾವ ಒಂದು ಸ್ವಾಯತ್ತ ಸಂಸ್ಥೆ ಇರುತ್ತೆ ಅಂತಕ್ಕಂಥದ್ದನ್ನು ನೋಡೋದಾದರೆ, ಅಕಾರ್ಡಿಂಗ್ ಟು ಬುಲೆಟಿನ್ ಫ್ರಮ್ ಲೋಕಸಭಾ, ದಿ ಪ್ರಪೋಸ್ಡ್ ಲೆಜಿಸ್ಲೇಷನ್ ಈಸ್ ಟೈಟಲ್ಡ್ ದಿ ಹೈಯರ್ ಎಜುಕೇಷನ್ ಕಮಿಷನ್ ಆಫ್ ಇಂಡಿಯಾ. ಅಂದರೆ ಉನ್ನತ ಶಿಕ್ಷಣಕ್ಕೆ ಸಂಬಂಧಪಟ್ಟಂತಹ ಒಂದು ಕಮಿಷನ್ ಏನಿದೆ ಅದರಲ್ಲಿ ಆಫ್ ಇಂಡಿಯಾ ಬಿಲ್, ಅಂದರೆ ಒಂದು ಉನ್ನತ ಶಿಕ್ಷಣಕ್ಕೆ ಸಂಬಂಧಪಟ್ಟಂತಹ ಒಂದು ಭಾರತೀಯ ಒಂದು ಬಿಲ್ ಈಗ ಸಿದ್ಧತೆಯನ್ನು ಮಾಡಿಕೊಂಡಿದೆ. ದಿಸ್ ನ್ಯೂ ಹೈಯರ್ ಎಜುಕೇಷನ್ ಕಮಿಷನ್ ಆಫ್ ಇಂಡಿಯಾ, ಇದನ್ನು ಈಗ ಏನಂತ ಕರೆಯಲಾಗುತ್ತೆ ಅಂತ ಹೇಳಿದರೆ HECI, ಅಂದರೆ ಹೈಯರ್ ಎಜುಕೇಷನ್ ಕಮಿಷನ್ ಆಫ್ ಇಂಡಿಯಾ ಅಂತಕ್ಕಂತಹ ಒಂದು ಬಿಲ್ನ ಇದು ಹೆಸರಾಗಿರುತ್ತೆ. ಈ ಒಂದು ಬಿಲ್ನ ಹೆಸರು ಏನಾಗಿರುತ್ತೆ? ಹೈಯರ್ ಎಜುಕೇಷನ್ ಕಮಿಷನ್ ಆಫ್ ಇಂಡಿಯಾ HECI ವಾಸ್ ಸಜೆಸ್ಟೆಡ್ ದಿ ನ್ಯಾಷನಲ್
ಎಜುಕೇಷನ್ ಪಾಲಿಸಿ ಅಂದರೆ NEP ಮೂಲಕ ಏನು ಒಂದು ಬಿಲ್ನ ಜಾರಿಗೊಳಿಸಲಾಗುತ್ತೆ, ಆ ಜಾರಿಗೊಳಿಸ್ತಕ್ಕಂತಹ ಬಿಲ್ನ ನ್ಯಾಷನಲ್ ಎಜುಕೇಷನ್ ಪಾಲಿಸಿಯಲ್ಲಿ ಒಂದು ಇದು ಸಜೆಸ್ಟ್ ಮಾಡಿರುತ್ತೆ ಈ ಒಂದು HECIನ ಎಸ್ಟಾಬ್ಲಿಷ್ ಮಾಡೋದಕ್ಕೋಸ್ಕರ. ಹಾಗೆಯೇ ಏಮ್ಸ್ ಟು ರೀಪ್ಲೇಸ್ ದಿ UGC. ನೋಡಿ ಮಹತ್ವದ ಯಾವುದೋ ಒಂದು ಸುದ್ದಿ ಅಂತ ಹೇಳಿದರೆ, ಈ ಒಂದು HECIದ ಒಂದು ಮೇನ್ ಉದ್ದೇಶ ಏನಾಗಿರುತ್ತೆ, UGCಯನ್ನು ರಿಪ್ಲೇಸ್ ಮಾಡೋದಾಗಿರುತ್ತೆ. ಹಾಗೆಯೇ ದಿ ಆಲ್ ಇಂಡಿಯನ್ ಕೌನ್ಸಿಲ್ ಫಾರ್ ಟೆಕ್ನಿಕಲ್ ಎಜುಕೇಷನ್ AICTE ಆ್ಯಂಡ್ ದಿ ನ್ಯಾಷನಲ್ ಕೌನ್ಸಿಲ್ ಫಾರ್ ಟೀಚರ್ ಎಜುಕೇಷನ್, ಈ ಮೂರು ಸ್ವಾಯತ್ತ ಸಂಸ್ಥೆಗಳನ್ನು ಮರ್ಜ್ ಮಾಡಿಬಿಟ್ಟು ಒಂದು ಏಕೀಕೃತ ಹೈಯರ್ ಎಜುಕೇಷನ್ ಕಮಿಷನ್ ಆಫ್ ಇಂಡಿಯಾವನ್ನು ಜಾರಿಗೆಗೊಳಿಸ್ತಕ್ಕಂತಹ ಮಹತ್ವದ ಬಿಲ್ ಇದಾಗಿರುತ್ತೆ ಸ್ನೇಹಿತರೆ. ಡಿಸೆಂಬರ್ 1ರಿಂದ ಸ್ಟಾರ್ಟ್ ಆಗ್ತಕ್ಕಂತಹ ಚಳಿಗಾಲದ ಅಧಿವೇಶನದಲ್ಲಿ ಇದು ಮಹತ್ವವನ್ನು ಪಡೆದುಕೊಳ್ಳುತ್ತೆ. ಹಾಗೆಯೇ while the UGC oversees non-technical higher education, the AICTE is responsible for technical education and the NCTE regulates teacher education. ಈ ಮೂರು ತಮ್ಮದೇ ಆದ ಒಂದು ಕಾರ್ಯವೈಖರಿಯನ್ನು ಗಮನ ಸೆಳೆದಿದ್ವು, ಆದರೆ ಇನ್ನು ನೆನಪು ಮಾತ್ರ ಆಗ್ತಕ್ಕಂತಹ ಒಂದು ಅವಧಿ ಹತ್ತಿರ ಇದೆ. ಹಾಗೆಯೇ ದಿ ಹೈಯರ್ ಎಜುಕೇಷನ್ ಕಮಿಷನ್ ಆಫ್ ಇಂಡಿಯಾ ಏನು ಬಿಲ್ ರೆಡಿ ಆಗ್ತಾ ಇದೆ HECI ಅಂಥೇಳಿ, ಈಸ್ ಪ್ರಪೋಸ್ ಟು ಸರ್ವ್ ಎ ಸಿಂಗಲ್ ರೆಗ್ಯುಲೇಟರ್ ಫಾರ್ ಹೈಯರ್ ಎಜುಕೇಷನ್. ಅಂದರೆ ಉನ್ನತ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಒಂದು ಏಕೀಕೃತ ಸ್ವಾಯತ್ತ ಸಂಸ್ಥೆಯನ್ನು ರಚಿಸುವುದೇ ಹೈಯರ್ ಎಜುಕೇಷನ್ ಕಮಿಷನ್ ಆಫ್ ಇಂಡಿಯಾದ ಒಂದು ಮೇನ್ ಉದ್ದೇಶ ಆಗಿರುತ್ತೆ. ಹವೆವರ್ ಇಟ್ ವಿಲ್ ನಾಟ್ ಓವರ್ಸೀಸ್ ಮೆಡಿಕಲ್ ಆ್ಯಂಡ್ ಲಾ ಕಾಲೇಜಸ್. ಅಂದರೆ ಮೆಡಿಕಲ್ ಮತ್ತು ಲಾ ಕಾಲೇಜಸ್ಗಳನ್ನು ಹೊರತುಪಡಿಸಿ ಇದು ಕೇವಲ ಉನ್ನತ ಶಿಕ್ಷಣಕ್ಕೆ ಸಂಬಂಧಪಟ್ಟಂತಹ ಒಂದು ಏಕೀಕೃತ ಸಂಸ್ಥೆ, ಸ್ವಾಯತ್ತ ಸಂಸ್ಥೆಯಾಗಿ ಇದು ಮಾರ್ಪಾಡುಗೊಳ್ಳುತ್ತದೆ. ಹಾಗೆಯೇ ದಿ HECI ಈಸ್ ಇಂಟೆಂಡ್ ಟು ಫುಲ್ಫಿಲ್ 3 ಮೇನ್ ರೋಲ್ಸ್. ಅಂದರೆ 3 ಪ್ರಮುಖವಾದ ಒಂದು ರೋಲ್ಗಳನ್ನ ಇದು ಪ್ಲೇ ಮಾಡುತ್ತೆ. ಯಾವುದ್ಯಾವುದು? ರೆಗ್ಯುಲೇಷನ್, ಅಕ್ರೆಡೇಷನ್ ಆ್ಯಂಡ್ ಎಸ್ಟಾಬ್ಲಿಷಿಂಗ್ ಆಫ್ ಪ್ರೊಫೆಷನಲ್ ಸ್ಟ್ಯಾಂಡರ್ಡ್ಸ್. ಅಂದರೆ ರೆಗ್ಯುಲೇಷನ್ ಮಾಡೋದು ಮತ್ತು ಅಕ್ರೆಡೇಷನ್ ಕೊಡೋದು, ಹಾಗೆಯೇ ಎಸ್ಟಾಬ್ಲಿಷ್ ಮಾಡ್ತಕ್ಕಂಥದ್ದು ಪ್ರೊಫೆಷನಲ್ ಸ್ಟ್ಯಾಂಡರ್ಡ್ಸ್. ಈ ಮೂರುಗಳನ್ನ ಮೇನ್ ಒಂದು ರೋಲ್ನ ಇದು ಮಾಡುತ್ತೆ. ಹಾಗೆಯೇ ಫಂಡಿಂಗ್ ಕನ್ಸಿಡರ್ಡ್ ಎ 4th ಆಸ್ಪೆಕ್ಟ್. ಅಂದರೆ 4ನೇ ಒಂದು ಪ್ರಮುಖವಾದ ಒಂದು ಆಯಾಮ ಯಾವುದು ಅಂತ ಹೇಳಿದರೆ, ಒಂದು ಫಂಡಿಂಗ್ ಸಂಬಂಧಪಟ್ಟಂತೆ ವಿಲ್ ನಾಟ್ ಫಾಲ್ ಅಂಡರ್ ದಿ ಅಥಾರಿಟಿ ಆಫ್ ದಿ HECI. ದಿ ಅಡ್ಮಿನಿಸ್ಟ್ರೇಟಿವ್ ಮಿನಿಸ್ಟ್ರಿ ವಿಲ್ ರಿಟೈನ್ ಕಂಟ್ರೋಲ್ ಓವರ್ ಫಂಡಿಂಗ್ ಆಟೋನಮಿ. ಅಂದರೆ ಇದು ಆರ್ಥಿಕ ಚಟುವಟಿಕೆಗಳಿಗೆ ಸಂಬಂಧಪಟ್ಟಂತೆ ಇದು ನೋಡೋದಿಲ್ಲ. ಆರ್ಥಿಕ ಚಟುವಟಿಕೆಗೆ ಸಂಬಂಧಪಟ್ಟಂತೆ ಏನಿದ್ರು ಒಂದು ಆಡಳಿತಾತ್ಮಕ ಒಂದು ಇಲಾಖೆ ಏನಿರುತ್ತೆ ಅದು ಅದನ್ನು ಮಾನಿಟರ್ ಮಾಡುತ್ತೆ. ದಿ ಕಾನ್ಸೆಪ್ಟ್ ಆಫ್ ದಿ HECI ಹ್ಯಾಸ್ ಬೀನ್ ಡಿಸ್ಕಸ್ಡ್ ಇನ್ ದಿ ಫಾರ್ಮ್ ಆಫ್ ಎ ಡ್ರಾಫ್ಟ್ ಬಿಲ್. ಈಗಾಗಲೇ ಅದು ಡ್ರಾಫ್ಟ್ ಬಿಲ್ ಆಗಿ ಮಾರ್ಪಾಡುಗೊಂಡಿರುತ್ತೆ ಸ್ನೇಹಿತರೆ. ಈಗ ಏನಿದ್ರು ಸಂಸತ್ನಲ್ಲಿ ಒಂದು ಅನುಮತಿಯನ್ನು ತೆಗೆದುಕೊಳ್ಳೋದಷ್ಟೇ ಬಾಕಿ ಇದೆ. ಹಾಗಾಗಿ ಇನ್ಮೇಲೆ UGC ಏನು ನಡೆಸ್ತಾ ಇತ್ತು ನೆಟ್ ಪರೀಕ್ಷೆಗಳನ್ನು, ಇನ್ಮೇಲೆ UGC ನಡೆಸೋದಿಲ್ಲ. ಹಾಗಾಗಿ ಇದು ಏಕೀಕೃತ ಸ್ವಾಯತ್ತ ಸಂಸ್ಥೆ ಯಾವುದಿರುತ್ತೆ ಅದು ಈ ಒಂದು KSETಗೆ ಸಂಬಂಧಪಟ್ಟಂತೆ UGC ನೆಟ್ ಏನಿತ್ತು ಅದನ್ನು ಇನ್ಮೇಲೆ ಇದು HECI ಅಂತಕ್ಕಂಥದ್ದು ಈ ಒಂದು ನೆಟ್ ಎಕ್ಸಾಮ್ಗಳನ್ನ ನಡೆಸುತ್ತೆ. ಹಾಗಾಗಿ ನೆಟ್ ಪರೀಕ್ಷೆಯಲ್ಲಿ ಏನಾದರೂ ಬದಲಾವಣೆಗಳಾದರೆ ಅದು ನಮ್ಮ ರಾಜ್ಯ ಸರ್ಕಾರದ ಮಾಡ್ತಕ್ಕಂತಹ KSET ಪರೀಕ್ಷೆಯಲ್ಲೂ ಕೂಡ ಪರಿಣಾಮ ಬೀರ್ತಕ್ಕಂಥ ಸಾಧ್ಯತೆ ತುಂಬಾ ಹೆಚ್ಚಳ ಸ್ನೇಹಿತರೆ. ಹಾಗೆಯೇ ಇನ್ 2018 ಎ ಡ್ರಾಫ್ಟ್ ಬಿಲ್ ಟೈಟಲ್ಡ್ ಹೈಯರ್ ಎಜುಕೇಷನ್ ಕಮಿಷನ್ ಆಫ್ ಇಂಡಿಯಾ ರೀಅಪೀಲ್ ಆಫ್ ಯೂನಿವರ್ಸಿಟಿ ಗ್ರಾಡ್ ಕಮಿಷನ್ ಆ್ಯಕ್ಟ್ ವಾಸ್ ರಿಲೀಸ್ಡ್ ಫಾರ್ ಪಬ್ಲಿಕ್ ಫೀಡ್ಬ್ಯಾಕ್. ಅಂದರೆ ಈಗಾಗಲೇ 2018ರಲ್ಲಿ ಈ ಒಂದು ಬಿಲ್ನ ಮಾಡಲಾಗಿತ್ತು, ಆದರೆ ಅದು ಎನ್ಫೋರ್ಸ್ ಆಗಿದ್ದಿಲ್ಲ. ಈಗ ಸದ್ಯಕ್ಕೆ ಅದು ಈ ಚಳಿಗಾಲದ ಅಧಿವೇಶನದಲ್ಲಿ ಇದು ಎನ್ಫೋರ್ಸ್ ಮಾಡೋದಕ್ಕೆ ಎಲ್ಲ ತಯಾರಿಗಳನ್ನ ಈಗಾಗಲೇ ಮಾಡಿಕೊಳ್ಳಲಾಗಿದೆ ಸ್ನೇಹಿತರೆ. ಹಾಗಾಗಿ ಇನ್ನು ಏನಿದ್ರೂ ಕೂಡ UGC ಮತ್ತು AICTE ಮತ್ತು NCTE ಇವು 3 ಬಾಡೀಸ್ ಏನಿದ್ದಾವೆ ಇವೆಲ್ಲರೂ ಕೂಡ ಈ 3 ಬಾಡಿ ಒಂದು ಏಕೀಕೃತ ಸ್ವಾಯತ್ತ ಸಂಸ್ಥೆಯಾಗಿ ಮಾರ್ಪಟ್ಟು ಇನ್ಮೇಲೆ ಏನು ನೆಟ್ ಎಕ್ಸಾಮ್ ನಡೀತಾ ಇತ್ತು ಅದು UGCಯಿಂದ ನಡೆಯೋದಿಲ್ಲ. ಅದು ಏನಿದ್ರು ಇನ್ಮೇಲೆ HECIಯಿಂದ ನಡೆಯುತ್ತೆ. ನೋಡಿದ್ರಲ್ಲ ಸ್ನೇಹಿತರೆ, ಇದಾಗಿತ್ತು ಇಂದಿನ ಬಿಗ್ ಅಪ್ಡೇಟ್. ಸ್ನೇಹಿತರೆ, ಈ ಒಂದು UGCಗೆ ಸಂಬಂಧಪಟ್ಟಂತೆ ಏನು ಮಾರ್ಪಾಡಾಗ್ತಕ್ಕಂತಹ ಒಂದು ಡ್ರಾಫ್ಟ್ ಬಿಲ್ ಸಂಬಂಧಪಟ್ಟಂತೆ ಸಂಪೂರ್ಣ ವಿಶ್ಲೇಷಣೆಯನ್ನು ಮುಂದಿನ ವಿಡಿಯೋದಲ್ಲಿ ಮಾಡಲಾಗುವುದು. ತಾವು ನಿರಂತರವಾಗಿ ಈ ವಿಡಿಯೋ ನಮ್ಮ ಚಾನಲ್ಗೆ ಭೇಟಿ ಕೊಡ್ತಾ ಇರಿ. ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಹಾಗೆ ನೋಟಿಫಿಕೇಷನ್ ತಮಗೆ ನೇರವಾಗಿ ತಲುಪೋದ್ರಿಂದ ಹೆಚ್ಚಿನ ಮಾಹಿತಿ ತಾವು ತಿಳ್ಕೊಬಹುದು ಸ್ನೇಹಿತರೆ. ಹಾಗೆಯೇ ಈ ವಿಡಿಯೋನ ತಾವು ತಮ್ಮ ಎಲ್ಲ ಸ್ನೇಹಿತರಿಗೆ ಹಂಚುವ ಮೂಲಕ ನಮಗೆ ಪ್ರೋತ್ಸಾಹಿಸಿ. ಧನ್ಯವಾದಗಳು ಸ್ನೇಹಿತರೆ.